ಏನ್ರಿ ನೀವು ಹಾಳಾಗೋದಿಲ್ಲ, ಹುಡುಗರು ಹಾಳು ಮಾಡ್ತೀರಾ? ನೀವು ಗಡ್ಡ ಗಿಡ್ಡ ಎಲ್ಲ ಬಿಡ್ಕೊಂಡು ನೋಡಿ, ಈ ಥರ ಫೀಲಿಂಗ್ಸ್ ಸಾಂಗ್ ಕೇಳ್ಕೊಂಡು ಅವ್ನು ನೋಡಿ ಹೆಂಗೆ ಮಾಡ್ಬಿಟ್ಟಿದ್ದೀರಾ ಪಾಪ ಹುಡುಗ, ಮಾತಾಡಲ್ಲ ಅಂತವನೇ. ನಾವೇನು ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಸಿನಿಮಾ ಹಂಗಿದೆ. ನಾವು ಹಾಳಾಗ್ತಾ ಇಲ್ಲ, ಹಾಳಾಗಿರೋ ಹುಡುಗರ ಕಥೆನ ತೋರಿಸ್ತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಈ ಸಿನಿಮಾ. ಹುಡುಗರು ಯಾವ ರೀತಿ ಹಾಳಾಗ್ತಾರೆ ಅಂತ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅದಕ್ಕೆ ಎಲ್ಲ ಇದೆ, 3 ರೀಸನ್. ನೀವು ತೋರಿಸ್ತಾ ಇರೋ ಕಥೆಯಲ್ಲಿ ಹುಡುಗರು ಯಾವ ರೀತಿ ಹಾಳಾಗ್ತಾರೆ? ಹುಡುಗರು ಹಾಳಾಗಕ್ಕೆ ರೀಸನ್ 3 ಇದೆ. ಹೆಣ್ಣು, 1 ಮಣ್ಣು. ಪ್ರತಿಯೊಂದು ಹೊಲದು ಬಂದ್ರೆ ಚಿನ್ನ, ಇಲ್ಲ ಅಂದ್ರೆ ಮಣ್ಣು, ಅಷ್ಟೇ. ಪ್ರತಿಯೊಬ್ರು ಹಾಳಾಗಕ್ಕೆ ಈ 3 ರೀಸನ್. ಈ 3 ರೀಸನ್ ಅಲ್ಲಿ ಒಂದು ಎಲಿಮೆಂಟ್ ಎತ್ತಿದ್ದೀನಿ. ಅದು ಪ್ರೀತಿ ಇರ್ಬೋದು, ದುಡ್ಡು ಇರ್ಬೋದು, ಬೇರೆ ಏನೋ ಇರ್ಬೋದು. ಸಿನಿಮಾದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಹುಡುಗರು ಹಾಳಾಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಹುಡುಗರು ಹಾಳಾಗಕ್ಕೆ ರೀಸನ್ ಇದೆ. ಅದು ಹುಡುಗಿರೇ ಹಾಳು ಮಾಡ್ತಾರೆ, ಇಲ್ಲ ಹುಡುಗರು ಅವ್ರಿಗೋಸ್ಕರ ಹಾಳಾಗ್ತಾರೆ, ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ಹುಡುಗರು ಪ್ರತಿದಿನ ಹಾಳಾಗ್ತಾ ಇದ್ದಾರೆ. ಹೊಸ ಹುಡುಗ ಹೀರೋ, ಹೊಸ ಡೈರೆಕ್ಟರ್, ಹೌದು, ಇಲ್ಲ ಒಂದು ಕತೆ ಕೇಳಿದ ಕೂಡ ಕಾಸು ಹಾಕಿ ಸಿನಿಮಾ ಮಾಡ್ಬೇಕು ಅಂತ ಹೇಳ್ತಾರೆ. ಹುಡುಗ ಹೊಸಬ, ಬಟ್ ಹಳೆ ಸ್ನೇಹಿತ. ಫಸ್ಟ್ನೇ ಥಿಂಗ್, ಓಕೆನಾ. ಫಸ್ಟ್ ಆಫ್ ಆಲ್ ಹುಡುಗ, ನಾನು ಹುಡುಗನ ಹುಡಿಕೊಂಡು ಹೋದೆ, ಅವ್ನು ನನ್ನ ಹತ್ರ ಬರಲಿಲ್ಲ. ನಾನೊಂದು ಏನಾದರೂ ಬಿಸ್ನೆಸ್ ಮಾಡಬೇಕು, ಸ್ಯಾಂಡಿ ಅಂತೀನಿ ನಾನು, ಸ್ಯಾಂಡಿ ಏನಾದರೂ ಹೇಳುತ್ತೆ. ಅವಾಗ ಹೇಳ್ದ ಅವನು, ಬಾಗುರು ಸಿನಿಮಾ ಮಾಡೋಣ, ಒಬ್ರು ಒಳ್ಳೆ ಡೈರೆಕ್ಟರ್ ಇದ್ದಾರೆ ಅಂತ ಹೇಳಿದೆ ನಾನು ಹೇಳಿದೆ ಸಿನಿಮಾ ಮಾಡೋದೆಲ್ಲ ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ ಆಗುತ್ತೆ, ಬೇಡ ಬೇಡ ಅಂತ ನಾನು ತುಂಬಾ ಹೇಳಿದೆ. ಆಮೇಲೆ ದಿನೇಶ್ನ ಕರ್ಕೊಂಡ್ಬಂದು ಪರಿಚಯ ಮಾಡಿಸಿ ಒಂದು ಮನೆಯಲ್ಲಿ ಕೂತ್ಕೊಂಡು ಸ್ಟೋರಿ ವಿತ್ ಸಾಂಗ್ಸ್ ಹೇಳಿದ್ರು ನನಗೆ. ನಾನು ನೆಕ್ಸ್ಟ್ ಮಾತ್ರ ಕೇಳಿದೆ, ನಾನು ನನ್ನ ತಮ್ಮ ಕೇಳಿದ್ದು, ನೀನೇನ ದಿನೇಶ್ ಈ ಸ್ಟೋರಿ ಸಾಂಗ್ ನಿಜವಾಗ್ಲೂ ಮಾಡಿದ್ ನೀನೇನ ಅಂತ ಫಸ್ಟ್ನೇ ಕ್ವಶನ್ ಕೇಳಿದೆ ನಾನು. ಅವಾಗ ಸರ್ ನಿಜವಾಗ್ಲೂ ನಾನೇ ಮಾಡಿದ್ದು. ಅವಾಗ ನಂಗೆ 100% ನಂಬಿಕೆ ಇರಲಿಲ್ಲ, ಯಾಕಂದ್ರೆ ನಾನು ಸಿನಿಮಾಗಳನ್ನ ತುಂಬಾ ನೋಡೋದ್ರಿಂದ 100% ನಂಬಿಕೆ ನನಗೆ ಇರಲಿಲ್ಲ. ಕತೆ ಕೇಳಿದ್ಮೇಲೆ ನಿಮ್ಗೆ ಅದ್ರ ಫ್ಲಾಶ್ ಬ್ಯಾಕ್ ನೆನಪಾಯ್ತಾ ನಿಮಗೆ? ಸರ್ ಅದು ಎಲ್ಲರಿಗೂ ಒಂಥರ ಅನ್ಸುತ್ತೆ ಸರ್. ಒಂದು ಟೈಮಲ್ಲಿ ನಾನು ಈ ತರ, ನಿಮ್ಗೆ ಅನಿಸ್ತಾ? ನನಗೂ ತುಂಬಾ ಸಿಚುಯೇಷನ್ಸ್ ನನಗೆ ಸಿಂಕ್ ಆಗಿದೆ. ಹೌದು, ನೀವು ನೋಡಿದ್ಮೇಲೆ ನಿಮ್ಗೆ ತುಂಬಾ ಆಗಿರುತ್ತೆ ಸರ್, ತುಂಬಾ ಆಗಿರುತ್ತೆ. ಇಂಥ ಒಬ್ಬ ಹುಡುಗ ನನಗೆ ಸಿಗ್ಬೇಕು ಅನ್ಸ್ಬೇಕು. ನನ್ನ ಹತ್ರ ದುಡ್ಡು ಇರುತ್ತೋ ಅದೆಲ್ಲ ನೆಕ್ಸ್ಟ್, ಹಾರ್ಟ್ ಮುಖ್ಯ. ಹಂಗಿರೋದ್ರಿಂದ ಯಾವುದೇ ಒಂದು ಹುಡುಗಿಗೆ ನೋಡ್ದವ್ ಹಿಂಗ ಅಟ್ಲೀಸ್ಟ್ ನನ್ನ ಹತ್ರ ಸ್ವಲ್ಪ ದುಡ್ಡಿದ್ರೆ ಹೆಂಗೋ ದುಡ್ಡು ಬೇಕು ಅನ್ಸುತ್ತೆ. ಬಟ್ ಇವನ್ನ ಆ ಕ್ಯಾರೆಕ್ಟರ್ ನೋಡ್ತಾ ಇದ್ರೆ ಇಂಥೊಂದು ಸಿಗ್ಬಾರ್ದ ನನಗೆ ಅಂತ ಹುಡುಗಿರಿಗೆ ಫೀಲ್ ಆಗುತ್ತೆ. ಅದು ಗ್ಯಾರಂಟಿ ಸಂದೀಪ್ ನಿಮ್ಗೆ. ಸೊ ಇಷ್ಟು ದೂರ ಬಂದಿದ್ರೆ ಹಳ್ಳಿಲೆಲ್ಲ ಗಣೇಶನ್ ಕೂರಿಸಿ ಪೂಜೆ ಮಾಡ್ತಾ ಇದ್ದೀರಾ, ನೀವು ಪೂಜೆನೂ ಮಾಡಿಸ್ಬಿಡಿ, ಆಶೀರ್ವಾದ ತಗೊಂಡ್ಬಿಟ್ಟು ನಾವು ಹೊರಟೇ ಬಿಡ್ತೀವಿ. ಹಾಗೆ ಮಾಡ್ತೀರಲ್ವಾ ಪೂಜೆ ಎಲ್ಲ? ಮಾಡಿಸ್ಬಿಡಿ, ಪೂಜೆ ಮಾಡಿಸ್ಬಿಡಿ. विघ्नेश्वरमणिसं भज पूर्णार्पणं सदन गणेशं भज मानस 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 विघ्नेश्वरमणिसं भज पूर्णार्पणं सदन गणेशं. ವಾರೆ ವಾ, ಏನು ಜೋಶು, ಏನು ಡ್ಯಾನ್ಸು. ಮಂಗಳಮೂರ್ತಿಯವ್ರು ಕೂರಿಸಿ ಮಾಡಿರೋ ಒಂದು ಗಣೇಶನ ಹಬ್ಬದಲ್ಲಂತೂ ಹಾಫ್ ಆ್ಯಂಡ್ ಟೀಮ್ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಕಾರ್ಯಕ್ರಮ ನೋಡಿ ನೀವು ಎಂಜಾಯ್ ಮಾಡಿರಿ ಅಂತ ಭಾವಿಸ್ತಿದ್ದೀನಿ. ಹಾಗೆ ಗಣೇಶ ಹಬ್ಬನ ಕೂಡ ಚೆನ್ನಾಗಿ ಆಚರಿಸಿ. ನೇರ ದಿಟ್ಟ ನಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.